ಇತ್ತೀಚೆಗಷ್ಟೇ ಲಾಂಚ್ ಆಗಿರೋ ಎಷ್ಟೋ ಇವಿ ಸ್ಕೂಟರ್ಸ್ ನಾವೇ ನಿಜವಾದ ಓಜಿಸ್ ಆಫ್ ಇಂಡಿಯಾ ಅಂತ ಅನ್ಕೊಂಡಿದ್ದಾವೆ. ಆದ್ರೆ ಇಲ್ಲೊಬ್ಬ ಸಿನ್ಸ್ 1972 ನಾನೊಬ್ಬ ಒರಿಜಿನಲ್ ಗ್ಯಾಂಗ್ಸ್ಟರ್ ಇದೀನಿ ಅಂತ ಬಂದಿದ್ದಾನೆ. ದಟ್ ಈಸ್ ಬಜಾಜ್ ಚೇತಕ್. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಬಜಾಜ್ ಚೇತಕ್ C35 EV. ಈ ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 1972ರಲ್ಲಿ. ಅವಾಗಿನ ಕಾಲಕ್ಕೆ ಇದು 3 ಜನರೇಷನ್ಗೆ ಡ್ರೀಮ್ ಸ್ಕೂಟರ್ ಆಗಿತ್ತು. 1972ರಿಂದ 2005ರವರೆಗೂ ಈ ಒಂದು ಸ್ಕೂಟರ್ ನಮಗೆ ಅವೈಲಬಲ್ ಇತ್ತು ಮಾರ್ಕೆಟ್ ನಲ್ಲಿ. ಅದಾದ್ಮೇಲೆ ಸ್ಕೂಟರ್ ಸ್ಟಾಪ್ ಆಗುತ್ತೆ ಪ್ರೊಡಕ್ಷನ್ ಆಗೋದು. ಮತ್ತೆ 2020ರಲ್ಲಿ ಈ ಸ್ಕೂಟರ್ನ ಇವಿ ಮುಖಾಂತರ ಮತ್ತೆ ಮಾರ್ಕೆಟ್ಗೆ ಕಂಪ್ನಿಯವರು ತಗೊಂಡ್ ಬಂದಿರುವಂತದ್ದು. ಸ್ಕೂಟರ್ ಡೈಲಿ ಕಮ್ಯೂಟರ್ ಆಗಿರುವಂತದ್ದು. ಹಾಗೆ ಇದ್ರದ್ದು ಚಾಸಿಸ್ ಟೈಪ್ ನೋಡೋದಾದ್ರೆ ಅಂಡರ್ಬೋನ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುವಂತದ್ದು. ಈ ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 3 ವೇರಿಯಂಟ್ಸ್ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಬಜಾಜ್ ಚೇತಕ್ C3501, ಬಜಾಜ್ ಚೇತಕ್ C3502, ಬಜಾಜ್ ಚೇತಕ್ C3503. ಬಜಾಜ್ ಚೇತಕ್ C3501 ಅನ್ನೋದು ನಿಮಗೆ ಪ್ರೀಮಿಯಂ ವೇರಿಯಂಟ್ ಅಥವಾ ಟಾಪ್ ವೇರಿಯಂಟ್ ಆಗಿರುವಂತದ್ದು. ಹಾಗೆ ಈ ಸ್ಕೂಟರ್ ಅಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಇರುವಂತದ್ದು. ಆದ್ರೆ ಆ ಕಲರ್ಸ್ ಪರ್ಟಿಕ್ಯುಲರ್ ವೇರಿಯಂಟ್ಸ್ ಗೆ ಲಿಮಿಟೆಡ್ ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ ಅಲ್ಲಿ ರಿವ್ಯೂ ಮಾಡೋದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸ್ಕೂಟರ್ ವೇರಿಯಂಟ್ ಟಾಪ್ ವೇರಿಯಂಟ್ ಆಗಿರುವಂತದ್ದು. ಈ ಸ್ಕೂಟರ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಕೂಟರ್ ನ ಫ್ರಂಟ್ ವ್ಯೂ ನೋಡ್ತಿರ್ಬೋದು, ನಿಮಗೆ ತುಂಬಾನೇ ಡಿಸೈನ್ ಫುಲ್ ಆಗಿ ರೆಡಿ ಮಾಡಿರುವಂತದ್ದು. ಹಾಗೆ ಮಿರರ್ಸ್ ನೋಡ್ತಿರ್ಬೋದು, ಮಿರರ್ಸ್ ಕೂಡ ನಿಮಗೆ ಬಾಡಿ ಕಲರ್ ಅಲ್ಲೇ ಇರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಈ ಸ್ಕೂಟರ್ ನಲ್ಲಿ ನಮಗೆ ಯಾವುದೇ ರೀತಿ ವೈಸರ್ ನ ಕೊಟ್ಟಿರೋದಿಲ್ಲ, ತುಂಬಾನೇ ಪ್ಲೇನ್ ಆಗಿ ಇರುವಂತದ್ದು. ಹಾಗೆ ನಿಮಗೆ ಹೆಡ್ ಲ್ಯಾಂಪ್ ಸುತ್ತ ನಿಮಗೆ ಒಂದು ಬ್ಲಾಕ್ ಕಲರ್ ಮ್ಯಾಟ್ ಫಿನಿಶ್ ನಲ್ಲಿ ಡಿಸೈನ್ ಕೊಟ್ಟಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಮತ್ತೆ ಈ ಸ್ಕೂಟರ್ ನಲ್ಲಿ ನಿಮಗೆ ಹೆಡ್ ಲ್ಯಾಂಪ್ ಸುತ್ತ DRLs ಕೂಡ ಇರುವಂತದ್ದು. ಹೆಡ್ ಲ್ಯಾಂಪ್ ನಿಮಗೆ LED ಇಂದ ಬಂದಿರುತ್ತೆ. ಹೆಡ್ ಲ್ಯಾಂಪ್ ಒಳಗಡೆ C ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರುವಂತದ್ದು. C ಅಂದ್ರೆ ಚೇತಕ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಿ ಆಗುವಂತದ್ದು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ಅಲ್ಲಿ ನಿಮಗೆ ಒಂದು ಬ್ಲಾಕ್ ಕಲರ್ ಫಿನಿಶ್ ಮೇಲೆ ಕ್ರೋಮ್ ಫಿನಿಶ್ ಕೊಟ್ಟಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ನೋಡ್ತಿರ್ಬೋದು ನೀವು, ಚೇತಕ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನ ಕ್ರೋಮ್ ಫಿನಿಶ್ ನಲ್ಲಿ ಕೊಟ್ಟಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ ಇಂಡಿಕೇಟರ್ಸ್ ನಿಮಗೆ LED ಇಂದ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ನ ಯೂಸ್ ಮಾಡಿರೋದಿಲ್ಲ. ಈ ಒಂದು ಸ್ಕೂಟರ್ ಕಂಪ್ಲೀಟ್ ಮೆಟಲ್ ಬಾಡಿಯಿಂದ ಬಂದಿರುತ್ತೆ, ಯಾವುದೇ ರೀತಿ ನಿಮಗೆ ಫೈಬರ್ ನ ಯೂಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನೋಡೋದಾದ್ರೆ ಸಿಂಗಲ್ ಸೈಡೆಡ್ ಲೀಡಿಂಗ್ ಲಿಂಕ್ ಅನ್ನೋ ಒಂದು ಸಸ್ಪೆನ್ಷನ್ ನ ಯೂಸ್ ಮಾಡಿರುವಂತದ್ದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡಿಸ್ಕ್ ಬ್ರೇಕ್ ಬಂದಿರುತ್ತೆ. ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಡಿಸ್ಕ್ ಬ್ರೇಕ್ ಬಂದಿರುವಂತದ್ದು. ಬೇಸ್ ವೇರಿಯಂಟ್ಸ್ ಎಲ್ಲ ನಿಮಗೆ ಡ್ರಮ್ ಬ್ರೇಕ್ಸ್ ಬರುವಂತದ್ದು. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 200 mm ಆಗಿರುವಂತದ್ದು. ಹಾಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಕೊಟ್ಟಿರ್ತಾರೆ. ಹಾಗೆ ಬೇಸ್ ವೇರಿಯಂಟ್ ನಲ್ಲಿ ನಿಮಗೆ 130 mm ಇರುವಂತಹ ಡ್ರಮ್ ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟಿರ್ತಾರೆ. ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಕೊಟ್ಟಿರ್ತಾರೆ. ಹಾಗೆ ಒಂದು ಫ್ರಂಟ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ಬಂದಿರುತ್ತೆ, ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಅಲಾಯ್ ವೀಲ್ ನ ನೋಡ್ತಿರ್ಬೋದು ತುಂಬಾನೇ ಡಿಸೈನ್ ಫುಲ್ ಆಗಿ ಕೊಟ್ಟಿರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುವಂತದ್ದು. ಬ್ರೇಕಿಂಗ್ ಫೀಚರ್ಸ್ ಬಿಟ್ಟು ಮಿಕ್ಕ ಎಲ್ಲಾ ಫೀಚರ್ಸ್ ಕೂಡ ಸಿಮಿಲರ್ ಆಗಿರುವಂತದ್ದು ಎಲ್ಲಾ ವೇರಿಯಂಟ್ ನಲ್ಲೂ ಫ್ರಂಟ್ ಸೆಕ್ಷನ್ ಅಲ್ಲಿ. ಬ್ಯಾಕ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನೋಡೋದಾದ್ರೆ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ವಿತ್ ಪ್ರೀಲೋಡ್ ಅಡ್ಜಸ್ಟಬಲ್ ಜೊತೆಗೆ ಬಂದಿರುವಂತದ್ದು. ಸೊ ಈಸಿಯಾಗಿ ನೀವು ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿನ ಈ ಒಂದು ಸ್ಕೂಟರ್ ನಲ್ಲಿ ನೋಡಬಹುದಾಗಿರುತ್ತೆ ಸಸ್ಪೆನ್ಷನ್ ವಿಚಾರದಲ್ಲಿ. ಹಾಗೆ ನಿಮಗೆ ಇದು ಪ್ರೀಲೋಡ್ ಅಡ್ಜಸ್ಟಬಲ್ ಜೊತೆಗೆ ಬಂದಿರೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ನಿಮಗೆ ಡ್ರಮ್ ಬ್ರೇಕ್ ಇರುತ್ತೆ, ಅದು 130 mm ಇರುತ್ತೆ. ಈ ಒಂದು ಫೀಚರ್ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಟೈರ್ ಸೈಜ್ ನ ನೋಡೋದಾದ್ರೆ 90x100 12 ಇಂಚಸ್ ಜೊತೆಗೆ ಬಂದಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಲಾಯ್ ವೀಲ್ಸ್ ಇರುತ್ತೆ. ಅಲಾಯ್ ವೀಲ್ಸ್ ಮೇಲೆ ನಿಮಗೆ ಡಿಸೈನ್ ಕೂಡ ಕೊಟ್ಟಿರುವಂತದ್ದು, ಗ್ರಾಫಿಕ್ಸ್ ಕೂಡ ಕೊಟ್ಟಿರೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ. ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಸ್ ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಯಾವುದೇ ರೀತಿ ಇಂಜಿನ್ ಇರೋದಿಲ್ಲ, ಬದಲಾಗಿ ನಮಗೆ ಮೋಟರ್ ಮತ್ತೆ ಬ್ಯಾಟರಿನ ಕೊಟ್ಟಿರ್ತಾರೆ. ಸೊ ಅದ್ರದ್ದು ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಈ ಸ್ಕೂಟರ್ ನ ಮೋಟರ್ ಟೈಪ್ ನ ನೋಡೋದಾದ್ರೆ BLDC ಮೋಟರ್ ನ ಕೊಟ್ಟಿರ್ತಾರೆ. ಹಾಗೆ ಬ್ಯಾಟರಿ ಟೈಪ್ ನ ನೋಡೋದಾದ್ರೆ ಲಿಥಿಯಂ ಅಯಾನ್ ಅನ್ನೋ ಒಂದು ಬ್ಯಾಟರಿನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಒಂದು ಸ್ಕೂಟರ್ ಚಾರ್ಜಿಂಗ್ ಟೈಮ್ ನ ನೋಡೋದಾದ್ರೆ 0 ಇಂದ 80% ಅಷ್ಟು 3 ಅವರಲ್ಲಿ ಆಗುವಂತದ್ದು. ಹಾಗೆ ಬ್ಯಾಟರಿ ಕೆಪಾಸಿಟಿನ ನೋಡೋದಾದ್ರೆ 3.5 ಕಿಲೋವ್ಯಾಟ್ ಅಷ್ಟು ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಸ್ಕೂಟರ್ ಅಲ್ಲಿ ಅಂದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಬರುವಂತಹ ಚಾರ್ಜರ್ ಕೆಪಾಸಿಟಿ ನೋಡೋದಾದ್ರೆ 950 ವ್ಯಾಟ್ಸ್ ಆಗಿರುವಂತದ್ದು. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ಅಲ್ಲೂ ನಿಮಗೆ 750 ವ್ಯಾಟ್ಸ್ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನಮಗೆ IP67 ರೇಟೆಡ್ ವಾಟರ್ ರೆಸಿಸ್ಟೆನ್ಸ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನ ಬ್ಯಾಟರಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಸಿಂಗಲ್ ಬ್ಯಾಟರಿ ಇರುವಂತದ್ದು. ಮತ್ತೆ ಒಂದ್ ಸತಿ ಚಾರ್ಜ್ ಮಾಡ್ತು ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಓನರ್ ನಾವು ನೋಡಿದ್ರೆ ಇನ್ನು 129 ಕಿಲೋಮೀಟರ್ ಆಗಿರುವಂತದ್ದು. ಅದೇ ಕಂಪನಿಯವರು ಕ್ಲೈಮ್ ಮಾಡ್ತಿರೋದು ಬಂದು 153 ಕಿಲೋಮೀಟರ್ ಅಷ್ಟು ಆಗಿರುವಂತದ್ದು ಒಂದು ಚಾರ್ಜ್ಗೆ. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನ ಪವರ್ ನ ನೋಡೋದಾದ್ರೆ 4.2 ಕಿಲೋವ್ಯಾಟ್ ಅಷ್ಟು ಆಗಿರುವಂತದ್ದು. ಹಾಗೆ ಟಾರ್ಕ್ ನೋಡೋದಾದ್ರೆ 20 Nm ಟಾರ್ಕ್ ಆಗಿರುವಂತದ್ದು. ಹಾಗೆ ಈ ಸ್ಕೂಟರ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 80 ರಿಂದ 81 km/h ಸ್ಪೀಡ್ ಅಲ್ಲಿ ಹೋಗುವಂತದ್ದು.
ಈ ಸ್ಕೂಟರ್ನ ಟಾಪ್ ವೇರಿಯಂಟ್ ಆಗಿರುವಂತಹ C3501, C3502 ಅಲ್ಲಿ ನಿಮಗೆ 5 ಇಂಚಸ್ ಇರುವಂತಹ TFT ಡಿಸ್ಪ್ಲೇನ ಕೊಟ್ಟಿರ್ತಾರೆ. ಆದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಅಂದ್ರೆ C3501 ಅಲ್ಲಿ ಮಾತ್ರ ಟಚ್ ಸ್ಕ್ರೀನ್ ನ ಕೊಟ್ಟಿರುವಂತದ್ದು. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ಅಲ್ಲಿ ನಿಮಗೆ ಅಂದ್ರೆ ಲೋ ವೇರಿಯಂಟ್ಸ್ ನಲ್ಲಿ LCD ಡಿಸ್ಪ್ಲೇನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುವಂತದ್ದು. ಹಾಗೆ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿನ ಕೊಟ್ಟಿರ್ತಾರೆ. ಅದೇ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ ಮ್ಯಾಪ್ ನ್ಯಾವಿಗೇಷನ್ ಕೂಡ ಕೊಟ್ಟಿರುವಂತದ್ದು ಅಂದ್ರೆ C3501 ಅಲ್ಲಿ. ಸೊ ನೋಡ್ತಿರ್ಬೋದು ಈ ಒಂದು ಸ್ಕ್ರೀನ್ ನಮಗೆ ಟಚ್ ಸ್ಕ್ರೀನ್ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಎರಡು ಕೀಸ್ ನು ಕೂಡ ಕೊಟ್ಟಿರ್ತಾರೆ ಆಪರೇಟ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಾವು ಟಚ್ ಸ್ಕ್ರೀನ್ ಮುಖಾಂತರನೇ ನಾವು ಆಪರೇಟ್ ಮಾಡಬಹುದಾಗಿರುತ್ತೆ. ಹಾಗೆ ಈ ಸ್ಕೂಟರ್‌ನಲ್ಲಿ ನಾವು ಡಾಕ್ಯುಮೆಂಟ್ಸ್ ಕೂಡ ಸೇವ್ ಮಾಡಬಹುದಾಗಿರುತ್ತೆ. ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆರ್‌ಸಿ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಲೈಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾವು ಈ ಒಂದು ಸ್ಕೂಟರ್‌ನಲ್ಲಿ ನಾವು ಸೇವ್ ಮಾಡ್ಕೊಂಡು ಅದನ್ನ ಎಲ್ಲಿ ಬೇಕಾದ್ರೂ ತೋರಿಸಬಹುದಾಗಿರುತ್ತೆ. ಹಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೂಡ ನಮಗೆ ಇದರಲ್ಲಿ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಬ್ಯಾಟರಿ ಸ್ಟೇಟಸ್, ಲೈವ್ ಚಾರ್ಜಿಂಗ್ ಸ್ಟೇಟಸ್, ಮತ್ತೆ ಟೋ ಅಂಡ್ ಥೆಫ್ಟ್ ನೋಟಿಫಿಕೇಶನ್, ಪಾರ್ಕಿಂಗ್ ಅಸಿಸ್ಟ್, ಹಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಮಗೆ ಇದರಲ್ಲಿ ಬರುವಂತದ್ದು. ಹಾಗೆ ಒಂದು ಸ್ಕೂಟರ್‌ನಲ್ಲಿ ನಮಗೆ ಒಟ್ಟು 3 ರೈಡಿಂಗ್ ಮೋಡ್ಸ್ ಇರುವಂತದ್ದು. ಇಕೋ ಮೋಡ್, ರೈಡ್ ಮೋಡ್ ಮತ್ತೆ ರಿವರ್ಸ್ ಮೋಡ್ ಅನ್ನೋ ಒಂದು ಆಪ್ಷನ್ಸ್ ಅಥವಾ ರೈಡಿಂಗ್ ಮೋಡ್ಸ್ ನ ಈ ಒಂದು ಸ್ಕೂಟರ್‌ನಲ್ಲಿ ಕೊಟ್ಟಿರುವಂತದ್ದು. ಸೊ ಆಗ್ಲೇ ಹೇಳ್ದಾಗೆ ಮಿಕ್ಕ ಎಲ್ಲಾ ಬೇಸ್ ವೇರಿಯಂಟ್ಸ್ ಅಲ್ಲಿ ನಿಮಗೆ LCD ಡಿಸ್ಪ್ಲೇನ ಕೊಟ್ಟಿರ್ತಾರೆ. ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಅಂದ್ರೆ C3501, C3502 ಅಲ್ಲಿ ಮಾತ್ರ ನಿಮಗೆ TFT ಡಿಸ್ಪ್ಲೇ ಮತ್ತೆ C3501 ಅಲ್ಲಿ ಮಾತ್ರ ನಿಮಗೆ ಟಚ್ ಸ್ಕ್ರೀನ್ ನ ಕೊಟ್ಟಿರ್ತಾರೆ. ಈ ಸ್ಕೂಟರು ಹೇಳೋದಕ್ಕಷ್ಟೇ ಪ್ರೀಮಿಯಂ ಅಲ್ಲ, ನೋಡೋದಕ್ಕೂ ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು. ನೋಡ್ತಿರ್ಬೋದು ಗ್ರಿಪ್ಪರ್ ಆಗ್ಲಿ ಮತ್ತೆ ಲೀವರ್ಸ್ ಆಗ್ಲಿ ತುಂಬಾನೇ ಪ್ರೀಮಿಯಂ ಆಗಿ ಚೆನ್ನಾಗಿ ಕೊಟ್ಟಿರೋದನ್ನ. ಸೊ ರೈಟ್ ಸೈಡ್ ಅಲ್ಲೂ ಅಷ್ಟೇ ನೋಡ್ತಿರ್ಬೋದು ಗ್ರಿಪ್ಪರ್ ಮತ್ತೆ ಲೀವರ್ಸ್ ತುಂಬಾನೇ ಡಿಸೈನ್ ಫುಲ್ ಆಗಿ ಕೊಟ್ಟಿರುವಂತದನ್ನ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಅನ್ನೋದನ್ನ. ಸೊ ಇಲ್ಲಿ ನೋಡ್ತಿರ್ಬೋದು ಹೈ ಬೀಮು, ಲೋ ಬೀಮು, ಇಂಡಿಕೇಟರ್ ಸ್ವಿಚ್ ಮತ್ತೆ ಹಾರನ್ ಸ್ವಿಚ್ ಮತ್ತೆ ಬ್ಯಾಕ್ ಬರುವಂತ ಸ್ವಿಚ್ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಇಂದ ಮತ್ತೆ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಆಪರೇಟ್ ಮಾಡುವಂತ ಎರಡು ಸ್ವಿಚ್ ನ ಕೊಟ್ಟಿರುವಂತದ್ದು ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ರೈಟ್ ಸೈಡ್ ಅಲ್ಲಿ ಇರುವಂತಹ ಒಂದು ಸ್ವಿಚಸ್ ನ ನೋಡ್ತಿರ್ಬೋದು ನೀವು ಇಲ್ಲಿ. ಇಲ್ಲಿ ಡಿಕ್ಕಿನ ಓಪನ್ ಮಾಡೋದಕ್ಕೂ ಕೂಡ ನಿಮಗೆ ಒಂದು ಸ್ವಿಚ್ ನ ಕೊಟ್ಟಿರುವಂತದ್ದು. ಅಂದ್ರೆ ಲಾಂಗ್ ಹೋಲ್ಡ್ ಮಾಡ್ತು ಅಂತ ಹೇಳಿದ್ರೆ ಡಿಕ್ಕಿ ಓಪನ್ ಆಗುತ್ತೆ, ಶಾರ್ಟ್ ಹೋಲ್ಡ್ ಮಾಡ್ತು ಅಂತ ಹೇಳಿದ್ರೆ ಮುಂದಗಡೆ ಇರುವಂತಹ ಸ್ಟೋರೇಜ್ ಓಪನ್ ಆಗುತ್ತೆ. ಮತ್ತೆ ರಿವರ್ಸ್ ಗೇರ್ ಹಾಕೊಳ್ಳುವಂತಹ ಒಂದು ಬಟನ್ ಕೂಡ ಕೊಟ್ಟಿರುವಂತದ್ದು. ಆರ್ ಅಂತಂದ್ರೆ ರಿವರ್ಸ್ ಗೇರ್ ಅಂತ ಅರ್ಥ. ಹಾಗೆ ಇಂಡಿಕೇಟರ್ ಸ್ವಿಚ್ ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಇಲ್ಲಿರುವಂತಹ ಕೀಸ್ SCL ಪಕ್ಕ ಮತ್ತೆ SCL ಅನ್ನೋ ಸ್ವಿಚಸ್ ನಿಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ಹ್ಯಾಂಡಲ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಆನ್ ಮಾಡೋದಕ್ಕೆ ಒಂದು ಸ್ವಿಚ್ ನ ಕೊಟ್ಟಿರುವಂತದ್ದು ರೈಟ್ ಸೈಡ್ ಅಲ್ಲಿ ಕೂಡ ನಿಮಗೆ. ಇಲ್ಲಿರುವಂತಹ ಸ್ವಿಚ್ ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಮುಂದಗಡೆ ಇರುವಂತಹ ಒಂದು ಸ್ಪೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಫಸ್ಟ್ ಏಡ್ ಕಿಟ್ ಮತ್ತೆ ಒಂದಷ್ಟು ಸ್ಪೇಸ್ ನ ಕೊಟ್ಟಿರುವಂತದ್ದು ಇಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು. ಇದು ನಿಮಗೆ ಫಸ್ಟ್ ಏಡ್ ಕಿಟ್ ಆಗಿರುವಂತದ್ದು. ಹಾಗೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು, USB ಚಾರ್ಜಿಂಗ್ ಸಾಕೆಟ್. ಅದ್ರ ಮೇಲ್ಗಡೆ ನಿಮಗೆ ಒಂದು ಚಿಕ್ಕದಾಗಿ ಕ್ಯಾಪ್ ಕೂಡ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಚಾರ್ಜ್ ಹಾಕೊಂಡು ನಾವು ಫೋನ್ ನ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೋಬಹುದಾಗಿರುತ್ತೆ. ಮತ್ತೆ ಇದನ್ನ ಪುಷ್ ಮಾಡ್ತು ಅಂತ ಹೇಳಿದ್ರೆ ಇದು ಕ್ಲೋಸ್ ಆಗುವಂತ ಒಂದು ಸಿಸ್ಟಮ್ ನ ಕೊಟ್ಟಿರುವಂತದ್ದು. ಇಲ್ಲಿ C3501 ಅನ್ನೋ ಒಂದು ಬ್ಯಾಡ್ಜಿಂಗ್ ನ ಕೊಟ್ಟಿರುವಂತದ್ದು. ಅದೇ ರೀತಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಲೆಗ್ ರೂಮ್ ಸ್ಪೇಸ್ ಎಷ್ಟಿದೆ ಅನ್ನೋದನ್ನ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಆಗುತ್ತೆ, ನೀವು ಕಾಲಿಟ್ಕೊಳ್ಳಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲೊಂದು ಹುಕ್ ಕೂಡ ಕೊಟ್ಟಿರುವಂತದ್ದನ್ನ ನೋಡ್ತಿರ್ಬೋದು. ಇದು ಕೂಡ ನಿಮಗೆ ತುಂಬಾನೇ ಡಿಸೈನ್ ಫುಲ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಟ್ರಾಂಗ್ ಆಗಿ ಕೂಡ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಹುಕ್. ಹಾಗೆ ಒಂದು ಸ್ಕೂಟರ್ ನ ಸೀಟ್ ನ ನೋಡ್ತಿರ್ಬೋದು ನೀವು, ತುಂಬಾನೇ ಪ್ರೀಮಿಯಂ ಆಗಿದೆ. ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ ಫುಲ್ ಆಗಿ ಕೊಟ್ಟಿದ್ದಾರೆ. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ಅಲ್ಲಿ ನಿಮಗೆ ಪ್ಲೇನ್ ಆಗಿ ಇರುವಂತದ್ದು. ಸೊ ಆದ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸೀಟಿಂಗ್ ಕಂಫರ್ಟಬಿಲಿಟಿ ಕೂಡ ತುಂಬಾನೇ ಸಾಫ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿ ನೀವು ಇಲ್ಲಿರುವಂತಹ ಸ್ವಿಚ್ ನ ಮತ್ತೆ ಲಾಂಗ್ ಹೋಲ್ಡ್ ಮಾಡ್ತು ಅಂತ ಹೇಳಿದ್ರೆ, ತುಂಬಾ ಹೊತ್ತು ಇಟ್ಕೊಂತು ಅಂತ ಹೇಳಿದ್ರೆ ನಿಮಗೆ ಡಿಕ್ಕಿ ಸ್ಪೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಒಂದು ಡಿಕ್ಕಿ ಸ್ಪೇಸ್ ನ ಕೊಟ್ಟಿರುವಂತದ್ದು. ಈ ಡಿಕ್ಕಿ ನಿಮಗೆ ಅಥವಾ ಅಂಡರ್ ಸೀಟ್ ಸ್ಟೋರೇಜ್ ನಿಮಗೆ 35 ಲೀಟರ್ ಅಷ್ಟು ಆಗಿರುವಂತದ್ದು. ಹಾಗೆ ನಿಮಗೆ ಇಲ್ಲಿ ಒಂದು ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೀವು ಯಾವುದೇ ರೀತಿ ಕತ್ಲೆ ಟೈಮ್ ಅಲ್ಲಿ ಏನಾದ್ರೂ ಐಟಮ್ ತಗೋಬೇಕು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಯಾವುದೇ ರೀತಿ ಕತ್ಲೆನ ಫೀಲ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಡಿಕ್ಕಿನ ಓಪನ್ ಮಾಡಿನೇ ನೀವು ಈ ಒಂದು ಸ್ಕೂಟರ್ ನ ಚಾರ್ಜ್ ಹಾಕ್ಬೇಕಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಒಂದು ಚಾರ್ಜಿಂಗ್ ಪಾಯಿಂಟ್ ನಿಮಗೆ ಸೀಟ್ ಕೆಳಗಡೆ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಅದೇ ರೀತಿ ಅದಕ್ಕೆ ಒಂದು ಸಪರೇಟ್ ಕ್ಯಾಪ್ ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಸೇಫ್ಟಿ ವಿಚಾರದಲ್ಲಿ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಡಸ್ಟ್ ಹೋಗದೆ ಇರೋದಕ್ಕೆ ಒಂದು ಸಪರೇಟ್ ಕ್ಯಾಪ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಸ್ಕೂಟರ್ ನ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು ನೀವು, ತುಂಬಾನೇ ಪ್ರೀಮಿಯಂ ಆಗಿ ಇರುವಂತಹ ಒಂದು ಮೆಟಲ್ ನ ಯೂಸ್ ಮಾಡಿರುವಂತದ್ದು. ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಸೈನ್ಸ್ ವಿಚಾರದಲ್ಲಿ ಈ ಒಂದು ಸ್ಕೂಟರ್ ಕಾಂಪ್ರಮೈಸೇ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ಸ್ಕೂಟರ್ ನಲ್ಲಿರುವಂತಹ ಗ್ರಾಫಿಕ್ಸ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಕಲರ್ ಕಾಂಬಿನೇಷನ್ಸ್ ನ ಯೂಸ್ ಮಾಡಿ ಒಂದು ಗ್ರಾಫಿಕ್ಸ್ ನ ರೆಡಿ ಮಾಡಿರುವಂತದ್ದು ಈ ಒಂದು ಸ್ಕೂಟರ್ ಅಲ್ಲಿ. ಹಾಗೆ ಒಂದು ಸ್ಕೂಟರ್ ಅಲ್ಲಿ ನಮಗೆ ಯಾವುದೇ ರೀತಿ ಕಿಕ್ಕರ್ ಇರೋದಿಲ್ಲ, ಬದಲಾಗಿ ನಿಮಗೆ ಒಂದು ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಿನೇ ಗಾಡಿನ ಆನ್ ಮಾಡಬೇಕಾಗಿರುತ್ತೆ. ಈ ಸ್ಕೂಟರ್ ಅಲ್ಲಿ ನಮಗೆ ಯಾವುದೇ ರೀತಿ ಡಬಲ್ ಸ್ಟ್ಯಾಂಡ್ ಕೊಟ್ಟಿರೋದಿಲ್ಲ, ಬದಲಾಗಿ ಒಂದು ಸಿಂಗಲ್ ಸ್ಟ್ಯಾಂಡ್ ನ ಕೊಟ್ಟಿರುವಂತದ್ದು. ಅದು ತುಂಬಾನೇ ಸ್ಟ್ಯಾಂಡರ್ಡ್ ಆಗಿ ಹಾಗೆ ಪ್ರೀಮಿಯಂ ಆಗಿ ಕಾಣಿಸಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಪಿಲಿಯನ್ ರೈಡರ್ ಗೆ ಕೊಟ್ಟಿರುವಂತಹ ಒಂದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು. ತುಂಬಾನೇ ಬ್ರಾಡ್ ಆಗಿ ಮತ್ತೆ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ ನಲ್ಲಿ.
ಬ್ಯಾಕ್ ಸೆಕ್ಷನ್ ಅಲ್ಲೂ ಕೂಡ ನೋಡ್ತಿರ್ಬೋದು ನೀವು ಡಿಸೈನ್ಸ್ ನ ತುಂಬಾನೇ ರೆಟ್ರೋ ಸ್ಟೈಲ್ ಅಲ್ಲಿ ರೆಡಿ ಮಾಡಿರುವಂತದ್ದು. ಸೊ ಹಾಗೆ ಇಲ್ಲಿ ನೀವು ಚೇತಕ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ನೋಡ್ತಿರ್ಬೋದು ಕ್ರೋಮ್ ಫಿನಿಶ್ ನಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಇಂಡಿಕೇಟರ್ಸ್ ಕೂಡ ನಿಮಗೆ ಎಲ್ಇಡಿ ಇಂದ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜನ್ ಯೂಸ್ ಮಾಡಿರೋದಿಲ್ಲ. ಮತ್ತೆ ಟೈಲ್ ಲ್ಯಾಂಪ್ ನಿಮಗೆ ಸ್ಪ್ಲಿಟೆಡ್ ಆಗಿ ಕೊಟ್ಟಿರುವಂತದನ್ನ ನೋಡ್ತಿರ್ಬೋದು ಈ ಒಂದು ಸ್ಕೂಟರ್ ನಲ್ಲಿ. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಈ ಜಾಗದಲ್ಲಿ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ನ ಚಾರ್ಜ್ ಮಾಡೋದಕ್ಕೆ 950 ವ್ಯಾಟ್ಸ್ ಕೆಪಾಸಿಟಿ ಇರುವಂತಹ ಚಾರ್ಜಿಂಗ್ ವೈರ್ನ ಕಂಪ್ನಿಯವರೇ ಕೊಟ್ಟಿರೋದನ್ನ ನೋಡ್ತಿರ್ಬೋದು. ಹಾಗೆ ಈ ಒಂದು ಸ್ಕೂಟರ್ಗೆ ಕೀ ಇರೋದಿಲ್ಲ, ಬದಲಾಗಿ ರಿಮೋಟ್ಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಎರಡು ಸಿಂಪಲ್ ಆಗಿರುವಂತಹ ರಿಮೋಟ್ಸ್. ಈ ರಿಮೋಟ್ಸ್ ನ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಪುಷ್ ಸ್ಟಾರ್ಟ್ ಇರುತ್ತೆ. ಆ ಪುಷ್ ಸ್ಟಾರ್ಟ್ ನ ಪುಷ್ ಮಾಡ್ತು ಅಂತ ಹೇಳಿದ್ರೆ ಗಾಡಿ ಆನ್ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನಲ್ಲಿ ನಮಗೆ 2 ಡಿಫರೆಂಟ್ ಟೈಪ್ಸ್ ಆಫ್ ವಾರಂಟೀಸ್ ನ ಕೊಟ್ಟಿರ್ತಾರೆ. ಯಾವ್ದು ಅಂತ ನೋಡೋದಾದ್ರೆ ಬ್ಯಾಟರಿ ವಾರಂಟಿ ಬಂದು ನಿಮಗೆ 3 ವರ್ಷ ಅಥವಾ 50,000 ಕಿಲೋಮೀಟರ್ ಆಗಿರುತ್ತೆ. ಹಾಗೆ ಮೋಟರ್ ವಾರಂಟಿನೂ ಕೂಡ ಕೊಟ್ಟಿರ್ತಾರೆ. ಮೋಟರ್ ವಾರಂಟಿ ನಿಮಗೆ 3 ವರ್ಷ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಓವರ್ ಆಲ್ weight ನ ನೋಡೋದಾದ್ರೆ 130 ಕೆಜಿ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 170 ಆಗಿರುವಂತದ್ದು. ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು. ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಎದುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸ್ಕೂಟರ್ ನ ಓಡಿಸಬೇಕಿದ್ದಾಗ ತುಂಬಾನೇ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ ನ ಓವರ್ ಆಲ್ ಸೀಟ್ ಹೈಟ್ ನ ನೋಡೋದಾದ್ರೆ 775 ಮೀಟರ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ಸೊ ನನ್ನ ಎರಡೂ ಕಾಲುಗಳು ಆರಾಮಾಗಿ ನೆಲಕ್ಕೆ ತಾಕ್ತಾ ಇತ್ತು. ಹಾಗೆ ಕುತ್ಕೊಂಡು ಕಂಫರ್ಟಬಲ್ ಆಗಿ ಓಡಿಸೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ತುಂಬಾನೇ ದೂರ ಹೋಗಬಹುದಾಗಿರುತ್ತೆ. ಈ ಸ್ಕೂಟರ್ ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ನೋಡೋದಾದ್ರೆ 3,000 ರೂಪಾಯಿಂದ 5,000 ರೂಪಾಯಿ ಆಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ರೈವಲ್ರಿ ಸ್ಕೂಟರ್ಸ್ ನ ನೋಡೋದಾದ್ರೆ ಟಿವಿಎಸ್ ಐಕ್ಯೂಬ್, ಏಥರ್ 450, ಏಥರ್ ರಿಸ್ಟಾ ಮತ್ತೆ ವಿಡಾ V2 Pro ಆಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಅಂದ್ರೆ ನಿಮಗೆ ನಾನು ಇಲ್ಲಿ 3 ವೇರಿಯಂಟ್ಸ್ ಹೇಳ್ತಾ ಹೋಗ್ತೀನಿ. ಪ್ರೀಮಿಯಂ ವೇರಿಯಂಟ್, ಮಿಡ್ ವೇರಿಯಂಟ್ ಮತ್ತೆ ಬೇಸ್ ವೇರಿಯಂಟ್. ಟಾಪ್ ವೇರಿಯಂಟ್ ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ 1,47,507 ರೂಪಾಯಿ. ಮತ್ತೆ ಅದಕ್ಕೆ ನಿಮಗೆ 5,000 ಸಬ್ಸಿಡಿ ಸಿಗುತ್ತೆ. ಮತ್ತೆ ಅದಾದ್ಮೇಲೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ 1,42,507 ರೂಪಾಯಿ ಆಗಿರುವಂತದ್ದು. RTO ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ 9,478 ರೂಪಾಯಿನ ಚಾರ್ಜ್ ಮಾಡುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ 1,51,985 ರೂಪಾಯಿ ಆಗಿರುತ್ತೆ. ಈ ಸ್ಕೂಟರ್ ನ ಮಿಡ್ ವೇರಿಯಂಟ್ ಆಗಿರುವಂತಹ 3502 ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,35,306 ರೂಪಾಯಿ. ಅದಕ್ಕೆ ಸಬ್ಸಿಡಿ ಅಂತ ಹೇಳಿ 5,000. ಮತ್ತೆ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 1,30,306 ರೂಪಾಯಿ ಆಗುವಂತದ್ದು. ಅದಕ್ಕೆ RTO ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ 9,478 ರೂಪಾಯಿನ ಚಾರ್ಜ್ ಮಾಡುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,39,784 ರೂಪಾಯಿ ಆಗುವಂತದ್ದು ಈ ಒಂದು ಸ್ಕೂಟರ್ಗೆ. ಈ ಸ್ಕೂಟರ್ ನ ಬೇಸ್ ವೇರಿಯಂಟ್ ಆಗಿರುವಂತಹ C3503 ವೇರಿಯಂಟ್ ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ 1,21,807 ರೂಪಾಯಿ. ಅದಕ್ಕೆ ಸಬ್ಸಿಡಿ ಅಂತ ಹೇಳಿ 5,000. ನೆಕ್ಸ್ಟ್ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಆಗುವಂತದ್ದು 1,16,807 ರೂಪಾಯಿ. RTO ಮತ್ತೆ ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ ನಿಮಗೆ 9,439 ರೂಪಾಯಿ ಚಾರ್ಜ್ ಮಾಡುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,26,246 ರೂಪಾಯಿ ಆಗುವಂತದ್ದು ಈ ಒಂದು ಸ್ಕೂಟರ್ಗೆ. ಈ ಸ್ಕೂಟರ್ ನ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ಸ್ ನ ಕೊಡ್ತಾರೆ. ಮತ್ತೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಡ್ತೀನಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.